ವೈದ್ಯೋ ನಾರಾಯಣೋ ಹರಿ ಅಂತಾರೆ. ಅಂದರೆ ವೈದ್ಯರು ದೇವರಿಗೆ ಸಮಾನ ಅಂತ ಅರ್ಥ. ಬಟ್ ಇಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಜನರು ಬೆಚ್ಚಿ ಬಿದ್ದಿರುವಂತಹ ಘಟನೆ ನಡೆದಿದೆ. ಗಡಿ ಜಿಲ್ಲೆ ಬೀದರ್ ಜನರು ಹೃದಯಾಘಾತ ಸೇರಿದಂತೆ ಹೃದಯ ಸಂಬಂಧಿ ಕಾಯಿಲೆ ಬಂದುಬಿಟ್ರೆ ಕನಸಿನಲ್ಲೂ ಕೂಡ ಎದ್ದು ನಿಂತು ಬೆವರ್ತಾರಂತೆ. ಬ್ರಿಮ್ಸ್ ಅಧಿಕಾರಿಗಳ ಮಹಾನಿರ್ಲಕ್ಷ್ಯದಿಂದ ಹೃದಯ ಸಂಬಂಧಿ ಕಾಯಿಲೆ ಇರುವಂತಹ ರೋಗಿಗಳ ಪ್ರಾಣ ಪಕ್ಷಿಗಳು ನಿರಂತರವಾಗಿ ಹಾರಿ ಹೋಗ್ತಾ ಇದೆ. ಹೀಗಿದ್ರೂ ಕೂಡ ಕೋಟಿ ಅನುದಾನದಲ್ಲಿ ಸತತ 8 ವರ್ಷದಿಂದ ನಡೀತಾ ಇರುವಂತಹ ಕ್ಯಾಥ್ಲ್ಯಾಬ್ ಕಾಮಗಾರಿ ಇನ್ನೂ ನಡೆಯುತ್ತಲೇ ಇದೆ. ಈ ಕಡೆ ಕೋಟ್ಯಾಂತರ ರೂಪಾಯಿ ಹಣದಲ್ಲಿ 7 ವರ್ಷಗಳ ಹಿಂದೆ ತಂದಂತಹ ಕ್ಯಾಥ್ಲ್ಯಾಬ್ ಉಪಕರಣಗಳು ತುಕ್ಕು ಹಿಡಿದು ಹೋಗ್ತಾ ಇದೆ. 2 ವರ್ಷದಲ್ಲಿಯೇ ಮುಗಿಯಬೇಕಿದ್ದಂತಹ ಕ್ಯಾಥ್ಲ್ಯಾಬ್ ಇವತ್ತು ಸರ್ಕಾರದ ರಾಜಕೀಯ ಆಟಕ್ಕೆ ವಿಳಂಬವಾಗಿ ಹೃದಯ ಸಂಬಂಧಿ ಕಾಯಿಲೆ ಇರುವ ರೋಗಿಗಳ ಪ್ರಾಣಕ್ಕೆ ಕುತ್ತನ್ನು ತರ್ತಾ ಇದೆ. ಹಾರ್ಟ್ ಅಟ್ಯಾಕ್, ರಕ್ತನಾಳಗಳ ಬ್ಲಾಕೇಜ್ ಸೇರಿದಂತೆ ಇನ್ನಿತರ ಹೃದಯಕ್ಕೆ ಸಂಬಂಧಪಟ್ಟ ರೋಗಿಗಳಿಂದ ಪ್ರತಿದಿನ ಸಾವನ್ನಪ್ತಾ ಇದ್ದಾರೆ. ಹೀಗಾಗಿ ಈ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಗುಣಮಟ್ಟದ ಚಿಕಿತ್ಸೆ ನೀಡುವ ಸಂಜೀವಿನಿಯಾಗಿರುವಂತಹ ಕ್ಯಾಥ್ಲ್ಯಾಬ್ ಇಲ್ಲೇ ಲೋಕಾರ್ಪಣೆಯಾಗಿದ್ದರೆ ಹೃದ್ರೋಗಿಗಳಿಗೂ ಕೂಡ ಸೂಕ್ತ ಸಮಯದಲ್ಲಿ ಟ್ರೀಟ್ಮೆಂಟ್ ಸಿಗ್ತಿತ್ತು. ದೂರದ ಊರುಗಳಿಗೆ ಹೋಗುವ ಬದಲು ಇಲ್ಲೇ ಹೃದಯ ರೋಗಕ್ಕೆ ಸೂಕ್ತ ಚಿಕಿತ್ಸೆ ಸಿಕ್ಕರೆ ನೂರಾರು ಪ್ರಾಣ ಉಳಿತದೆ ಅಂಥೇಳಿ ಬ್ರಿಮ್ಸ್ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಸ್ಥಳೀಯ ಹೃದ್ರೋಗಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಥ್ಲ್ಯಾಬ್ ಅಂತೇಳಿ ಬೀದರ್ ಬ್ರೇಮ್ಸ್ನಲ್ಲಿ ಏನದಂತ ನಿರ್ಮಾಣ ಆಗ್ಲತ್ತಲ್ಲ ಸರ್, ಹಳೆದಕ್ಕೆ ಏನದಂತ ಅದಕ್ಕೆ ರನ್ನಿಂಗ್ ಮಾಡತ್ತಾರೆ ಕೆಲಸ ಒಳಗಡೆ. 5-6 ವರ್ಷದಿಂದ ಏನದಂತ ಸರ್ಕಾರ 10 ಕೋಟಿ, ಆದರೆ ಇಲ್ಲಿವರೆಗೆ ಏನದ ಕೆಲಸ ಕಂಪ್ಲೀಟ್ ಆಗ್ತಾನೇ ಇಲ್ಲ. ಹಾರ್ಟ್ ಪೇಷಂಟ್ಗಳು ಇಲ್ಲೇ ಸತ್ತು ಹೋಗ್ಲತ್ತಾರೆ ಸರ್. ಗರೀಬ್ ಜನ ಏನದ ದುಡ್ಡು ಇಲ್ಲದಕ್ಕೆ ಏನದ ಸರ್ಕಾರದ ಆಸ್ಪತ್ರೆ ಅಂತೇಳಿ ಬರ್ತಾರೆ. ಆಸ್ಪತ್ರೆ ಅಂದ ತಕ್ಷಣ ಏನದ ಇಲ್ಲಿ ಬರೋಣ, ಅಯ್ಯೋ ಸುರೇಶ್ ಅಂತೇಳಿ ಏನು ಮಾಡ್ತಾರೆ, ಎಲ್ಲ ಹೈದರಾಬಾದ್ ಬರೀಬೇಕು, ಇಲ್ಲೇ ಪ್ರೈವೇಟ್ ಬರೀಬೇಕು, ಇಂಥ ಕೆಲಸ ಸೋಲಾಪುರ ಬರೆಯೋದು, ಜಯದೇವ ಇದ್ರ ಮಲ್ಲಾರೆಡ್ಡಿ ಅಂತೇಳಿ ಒಂದು ಹೈದರಾಬಾದಕ್ಕೆ ಆಗಿದೆ. ಕೆಲವೊಂದು ಡಾಕ್ಟ್ರುಗಳು ಅಲ್ಲಿ ಭೀ ಬರಲತ್ತಾರೆ. ಅದೇ ಏನೋ ಅಲ್ಲಿಗೆ ಅಲ್ಲಿ ಏನು ಲಿಂಕ್ ಇರ್ಬೋದು ಸರ್, ಯಾಕಂದ್ರೆ ಅವ್ರಿಗೆ ಲಿಂಕ್ ಇರೇ ಇರ್ತದೆ. ಹಾರ್ಟ್ ಅಂದ್ರೆ ಭಯ ಹಂಗಾಗಲ್ಲ ಸರ್, ಭಯ ಆಗ್ತದೆ ನನಗೂ. ನಾನು ಸೆಂಟ್ ಹಾಕೊಂಡು ಬಂದೀನಿ. ಇಲ್ಲೇ ಇದ್ದರೆ ಇಲ್ಲೇ ಪೇಷಂಟ್ಗಳಿಗೆಲ್ಲ ಅನುಕೂಲ ಆಯ್ತದೆ ಸರ್ ಇದು.